ಇದನ್ನ ತುಂಬಾ ಇನ್ವೆಸ್ಟರ್ಸ್ ಇಗ್ನೋರ್ ಮಾಡ್ತಾರೆ. ನೀವು ಕಂಪನೀಸ್ನ ಮ್ಯಾಕ್ರೋ ಥೀಮ್ಸ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತೀರಾ, ಆಮೇಲೆ ಅವನ್ನ ನಂಬರ್ಸ್ ಮೇಲೆ ಫಿಲ್ಟರ್ ಔಟ್ ಮಾಡ್ತೀರಾ. ಆದರೆ ನೀವು ಆ್ಯಕ್ಚುಯಲ್ ಆಗಿ ಕೇಳಬೇಕಾಗಿರೋ ಕ್ವೆಶನ್ ಏನಂದರೆ, ಈ ಕಂಪನೀಸ್ ಏನು ಮಾಡ್ತವೆ, ಇವುಗಳನ್ನ ಟ್ರಸ್ಟ್ ಮಾಡ್ಬೋದಾ? ಹಾಗೆ ನೀವು ಕೆಳಗಿನ ಪ್ಯಾರಾಮೀಟರ್ಸ್ಗಳನ್ನ ಚೆಕ್ ಮಾಡಲೇಬೇಕು. ಮೊದಲನೇದಾಗಿ ಪ್ರಮೋಟರ್ ಹೋಲ್ಡಿಂಗ್ಸ್. ಇದು ಸ್ಟೇಬಲ್ ಆಗಿದ್ದು ಜಾಸ್ತಿ ಆಗ್ತಾ ಇದ್ದರೆ ಆಗ ಗುಡ್ ಸೈನ್ ಅಂತ. ಅದೇ ಏನಾದರೂ ಕಡಿಮೆ ಆಗ್ತಿದ್ರೆ ರೆಡ್ ಫ್ಲ್ಯಾಗ್ ಅಂತ. ಎರಡನೇದು ಪ್ಲೆಡ್ಜಿಂಗ್. ಪ್ರಮೋಟರ್ಸ್ ಏನಾದರೂ ಶೇರ್ಸ್ ಎಗನೆಸ್ಟ್ ಲೋನ್ ತಗೋತಿದ್ದಾರಾ, ಅದು ಪ್ರೆಷರ್ನ ಆ್ಯಡ್ ಮಾಡ್ಬೋದು. ಮೂರನೇದು ಕಾರ್ಪೊರೇಟ್ ಗವರ್ನೆನ್ಸ್. ಏನಾದರೂ ರೆಗ್ಯುಲೇಟರಿ ಅಥವಾ ಲೀಗಲ್ ಪ್ರೊಸೀಡಿಂಗ್ಸ್ ಕಂಪನಿ ಮೇಲೆ ನಡೀತಿದೆಯಾ, ಅಥವಾ ಕಂಪನಿ ಏನಾದರೂ ಯಾವುದಾದ್ರೂ ಫ್ರಾಡಲ್ಲಿ ಇನ್ವಾಲ್ವ್ ಆಗಿದೆಯಾ, ಸೆಬಿ ಇನ್ವೆಸ್ಟಿಗೇಷನ್ ಏನಾದರೂ ನಡೀತಿದೆಯಾ ಅನ್ನೋದನ್ನು ನೋಡಿ. ನಂಬರ್ಸ್ ಚೆನ್ನಾಗಿದ್ರೂ ಕೂಡ ಇದನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಕಂಪನಿ ಈ ಥರದ ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದರೆ ಈ ಥರದ ಕಂಪನೀಸಿಂದ ದೂರ ಇರೋದೇ ಒಳ್ಳೆಯದು. ಕೊನೆಯದಾಗಿ ತುಂಬ ಇಂಪಾರ್ಟೆಂಟ್ ಆಗಿ ನೀವು ಕೇಳ್ಕೋಬೇಕಾಗಿರೋ ಕ್ವೆಶನ್ ಏನಂದರೆ, ಕಂಪನಿ ಏನು ಬಿಸ್ನೆಸ್ ಮಾಡ್ತಿದೆ ಅನ್ನೋದು ನಿಮಗೆ ಅರ್ಥ ಆಗ್ತಿದೆಯಾ? ನಿಮಗೆ ಕಂಪನಿ ಹೇಗೆ ದುಡ್ಡು ಮಾಡ್ತಿದೆ ಅನ್ನೋದು ಗೊತ್ತಿಲ್ಲ ಅಂದರೆ ಅದರಿಂದ ದೂರ ಇರೋದೇ ಒಳ್ಳೆಯದು. ಇದರ ಅರ್ಥ ನೀವೇನು ಇಲ್ಲಿ ಕಂಪನಿ ಪ್ಲ್ಯಾಂಟಲ್ಲಿ ಹೇಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಿದೆ ಅಥವಾ ಬ್ಯಾಟ್ರಿ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅನ್ನೋದು ಗೊತ್ತಿರಬೇಕಂತ ಅಲ್ಲ. ಬೇಸಿಕ್ ಥಿಂಗ್ಸ್ ಅಂದರೆ ಕಂಪನಿ ಹೇಗೆ ದುಡ್ಡು ಜನರೇಟ್ ಮಾಡ್ತಿದೆ, ಅವರ ಕಸ್ಟಮರ್ಸ್ ಯಾರ್ಯಾರು, ಈ ಥರದ ವಿಷಯಗಳು ನಿಮಗೆ ಗೊತ್ತಿರಲೇಬೇಕು. ಏನಾದರೂ ನಿಮಗೆ ಕಂಪನಿ ಬಗ್ಗೆ ಅರ್ಥ ಆಗದೆ ಇರೋದು ಇದೆ ಅನಿಸ್ತಿದ್ರೆ ಆ ಕಂಪನಿಗಳನ್ನ ಟಚ್ ಮಾಡದೇ ಇರೋದೇ ಬೆಟರ್. ಯಾಕಂದರೆ ನಿಮ್ಮ ಕನ್ವಿಕ್ಷನ್ ಟೆಸ್ಟ್ ಆಗೋದು ಕಂಪನಿ ಪ್ರೈಸ್ ಫಾಲ್ ಆದಾಗ. ನಿಮಗೆ ಆ ಟೈಮಲ್ಲಿ ಸ್ಟಾಕ್ಸ್ನ ಸೆಲ್ ಮಾಡಬೇಕೋ ಅಥವಾ ಹೋಲ್ಡ್ ಮಾಡಬೇಕೋ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ತುಂಬಾ ಕಷ್ಟ. ಕಂಪನಿ ಈ ಎಲ್ಲದರಲ್ಲೂ ಸರಿಯಾಗಿ ಇದೆ ಅನಿಸಿದರೆ ಗ್ರೇಟ್. ಇದರಲ್ಲಿ ಯಾವುದೇ ಒಂದು ಫ್ಯಾಕ್ಟರ್ ಕೂಡ ಸ್ವಲ್ಪ ಶೇಡಿ ಅನಿಸಿದರೆ ಅದರಿಂದ ಮೂವ್ ಆನ್ ಆಗೋದೇ ಬೆಟರ್.